ಚೀನಾದವರ ಸ್ಕಿನ್ನು ಗ್ಲಾಸ್ ಥರ ಹೊಳಿಲಿಕ್ಕೆ ಕಾರಣ ಇದೇ ನೋಡಿ. ಇವ್ರು ಹೇಗೆ ಫೇಶಿಯಲ್ ಮಾಡ್ತಾರೆ ಹಾಗೆ ಸ್ಕಿನ್ ಟ್ರೀಟ್ಮೆಂಟ್ನ ತಗೋತಾರೆ ನೋಡಿ. ಎಷ್ಟು ಚೆಂದ ಮಾಡಿ ಒಂದು ಲಿಕ್ವಿಡ್ನ ಹಾಕಿ ಫೇಸ್ಗೆ ಮಸಾಜ್ ಮಾಡಿ, ಆಮೇಲೆ ಒಂದು ಸ್ಟೀಮ್ದು ಮಸಾಜ್ ಮಾಡಿ, ಇವಾಗ ಒಂದು ಫೇಸ್ ಪ್ಯಾಕ್ ಹಾಕ್ತಾ ಇದ್ದಾರೆ. ಅದು ಎಷ್ಟು ಚೆನ್ನಾಗಿದೆ ನೋಡಿ ಫೇಸ್ ಪ್ಯಾಕ್. ಗೋಲ್ಡನ್ ಫೇಸ್ ಪ್ಯಾಕ್ ಅನ್ಕೋತೀನಿ. ಹಾಗೆ ಲಿಪ್ಸಿಗೆ ಕೂಡ ಇವರು ಯಾವುದೋ ಬೇರೆಯೇ ಫೇಸ್ ಪ್ಯಾಕ್ ಹಾಕ್ತಾ ಇದ್ದಾರೆ. ಮತ್ತು ಎಷ್ಟು ಕೈಯಲ್ಲಿ ಎಷ್ಟು ಪ್ರಾಪರ್ ಪ್ರೆಷರ್ ಕೊಟ್ಟು ಮಸಾಜ್ ಮಾಡ್ತಾ ಇದ್ದಾರೆ ನೋಡಿ. ಇವನ್ ಕಣ್ಣಿಗೆ ಕೂಡ ಎಷ್ಟು ಚಂದ ಮಸಾಜ್ ಮಾಡ್ತಿದ್ದಾರೆ ಅಂತ. ಯಾವ ಪಾರ್ಟಿಗೆ, ಕಣ್ಣಿಗೆ, ಕೆನ್ನೆಗೆಲ್ಲ ಎಷ್ಟು, ಮುಖಕ್ಕೆ ಆಗಲಿ ಮೂಗಿಗೆ ಆಗಲಿ ಎಷ್ಟು ಪ್ರೆಷರ್ ಬೇಕು ಅಷ್ಟು ಪ್ರೆಷರ್ ಕೊಟ್ಟು ಇವರು ಇದನ್ನು ಮಾಡ್ತಾರೆ ನೋಡಿ. ಹಾಗೆ ಇದು ಪೋರ್ ಓಪನ್ ಮಾಡಲಿಕ್ಕೆ ನೋಡಿ ಎಷ್ಟು ಕ್ಲೀನಾಗಿ ಎಲ್ಲ ಪೋರ್ಸಲ್ಲಿ ಇರೋ ಪಿಂಪಲ್ಸ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅಂತ ನೋಡಿ. ಒಂದು ಕಲೆ ಇಲ್ಲ ಮುಖದಲ್ಲಿ, ಅಷ್ಟು ಚೆನ್ನಾಗಿ ಇವರು ಫೇಶಿಯಲ್ ಮಾಡ್ತಾರೆ. ಫೇಸ್ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಮತ್ತು ಎಲ್ಲರೂ ಕೂಡ ಫೇಸ್ ಟ್ರೀಟ್ಮೆಂಟ್ ಮಾಡ್ಕೋತಾರೆ ಅಲ್ಲಿ. ಬ್ಯೂಟಿ ತುಂಬಾ ಇಂಪಾರ್ಟೆಂಟ್. ಎಲ್ಲ ಹುಡುಗರು ಸೇರಿ ಹುಡುಗಿಯರು ಸೇರಿ ಮುಖಕ್ಕೆ ತುಂಬ ಒತ್ತು ಕೊಡ್ತಾರೆ ನೋಡಿ. ಇನ್ನೊಂದು ಫೇಸ್ ಪ್ಯಾಕ್ ರೆಡ್ ಕಲರ್ದು, ಹಾಗೆ ಅದಕ್ಕೆ ಏನೋ ಯೆಲ್ಲೋ ಕಲರ್ದೇನೋ ಪ್ಯಾಚಸ್ ಹಾಕ್ತಾ ಇದ್ದಾರೆ. ಇದೇನೋ ಪೌಡರ್ ಅನ್ಕೋತೀನಿ. ಇದಾದ ನಂತರ ಬ್ಲೀಚ್ ಹಚ್ತಾ ಇದ್ದಾರೆ. ಮತ್ತು ಅದನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಅದೆಲ್ಲ ಮಷೀನಲ್ಲಿ ರಿಮೂವ್ ಮಾಡ್ತಾ ಇದ್ದಾರೆ ನೋಡಿ. ಪ್ರತಿಯೊಂದೂ ಅಂದರೆ ಆ ಮಷೀನ್ ಅಷ್ಟೇ ಪ್ರೆಷರ್ ಕೊಡುತ್ತೆ ಸ್ಕಿನ್ನಿಗೆ ನೋಡಿ. ಕಣ್ಣಿಗೆ ಏನೋ ಒಂದು ಟ್ರೀಟ್ಮೆಂಟ್. ಅವರ ಮಾಸ್ಕ್ಗಳು ನೋಡಿ ಎಷ್ಟು ಚೆನ್ನಾಗಿ ಸ್ಕಿನ್ ಟ್ರೀಟ್ಮೆಂಟ್ ಕೊಡ್ತಾರೆ ಇವರು. ಫೇಸಿನ ಫ್ಯಾಟ್ ಕೂಡ ಇದರಿಂದ ರೆಡ್ಯೂಸ್ ಆಗುತ್ತೆ. ಮತ್ತು ಅವರ ಟೂಲ್ ನೋಡಿ, ಮಸಾಜರ್ ಟೂಲ್ಗಳು ತುಂಬಾ ಚೆನ್ನಾಗಿದೆ. ಇನ್ನು ಸೀರಮ್ ಹಾಗೆ ಹೇರ್ ಮಸಾಜ್ ಕೂಡ.